ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕಡ್ಡಾಯ ಕನ್ನಡದ ಬಗ್ಗೆ ನೋಡೋಣ. ನೋಡಿ, ಯಾರೆಲ್ಲ ಬರಿಬೇಕು ಮತ್ತು ಯಾರು ಬರಿಬಾರ್ದು ಅಂತೇಳಿ ಕಡ್ಡಾಯ ಕನ್ನಡ ಇದಿದು. ಓಕೆನಾ? ಯಾಕಂದರೆ ಇವತ್ತು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಹಾಲ್ ಟಿಕೆಟು ರಿಲೀಸ್ ಆಗಿದೆ. ಮತ್ತು ಇದು ಯಾರಿಗಂತ ಕೇಳ್ತಿದ್ರು, ಇದು ಇರೋದು HK ಮತ್ತು ನಾನ್ HK ಇಬ್ಬರಿಗೂ ಇರೋದು. ಇದು HK ಯಾರು ಬರಿತಿದ್ದೀರಲ್ಲ ಇವಾಗ ಅವರಿಗೆ, ಮತ್ತು ನೆಕ್ಸ್ಟ್ ಮಂತ್ ನಾನ್ HK ಇದೆಯಲ್ಲ ಅವ್ರಿಗೂ ಕೂಡ ಇದರಲ್ಲೇ ಇದೆ. ಏನು ಡೇಟ್ ಕೊಟ್ಟಿದ್ರಲ್ಲ ಅವರು 28/12/2025 28/12/2025 ಇದೇ ಡೇಟಿಗೆ ಎಕ್ಸಾಮ್ ಇರುತ್ತೆ. HKದವರು ಬರಿಬೇಕು, ನಾನ್ HKದವರು ಬರಿಬೇಕು. ಮತ್ತೆ ಕೇಳಬೇಡಿ. ನೋಡಿ, ನಾನ್ HKದವ್ರಿಗೆ ಇದೇ ಇದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು 10th ಅಥವಾ ಅದರ ಇಕ್ವಲೆಂಟ್ ಯಾವುದಾದ್ರೂ ಬೇರೆದರಲ್ಲಿ ಓದಿದರೆ, ಮತ್ತು PUC ಸೆಕೆಂಡ್ PUCಯಲ್ಲಿ ಡಿಗ್ರಿಯಲ್ಲಿನೂ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಓದಿದರೆ ಅವರಿಗೆ ಬರೆಯೋಂಗಿಲ್ಲ ಅಂತೇಳಿ ಹೇಳಿದ್ದಾರೆ. ಓಕೆನಾ? ಮತ್ತು ನೀವು ಆಲ್ರೆಡಿ ಯಾವುದಾದ್ರೂ KA ಕಂಡಕ್ಟ್ ಮಾಡಿರೋದು ಮತ್ತು KPSC ಕಂಡಕ್ಟ್ ಮಾಡಿರೋ ಎಕ್ಸಾಮಲ್ಲಿ ಪಾಸ್ ಆಗಿದ್ದರೆ ನೀವು ಬರೆಯೋಂಗಿಲ್ಲ. ಇನ್ ಕೇಸ್ ನೀವು ನೋ ಅಂತ ಕೊಟ್ಟಿದ್ರೆ, ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೋ ಅಂತ ಕೊಟ್ಟಿದ್ರೆ, ಸೊ ನಿಮಗೆ ಇವಾಗ ಹಾಲ್ ಟಿಕೆಟ್ ಬಂದಿದ್ದರೆ ನೀವು ಬರೀಬೇಕಾಗುತ್ತೆ. ಇನ್ ಕೇಸ್ ಹಾಲ್ ಟಿಕೆಟ್ ಬರಲಿಲ್ಲ ಅಂದರೆ ನೀವು ಬರೆಯೋದು ಅವಶ್ಯಕತೆ ಇರಲ್ಲ. ನೋ ಅಂತ ಕೊಟ್ಟವರಿಗೆ ಇದೊಂದು ಹೇಳ್ತೀನಿ ನೋಡಿ. ಯಾರು ಅಪ್ಲಿಕೇಶನ್ ಹಾಕುವಾಗ ನೋ ಅಂತ ಕೊಟ್ಟಿದ್ರೆ ಅವರಿಗೆ ನಿಮಗೆ ಹಾಲ್ ಟಿಕೆಟ್ ಬಂದಿರಲಿಲ್ಲ ಅಂದರೆ ನೀವು ಬರೆಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಹಾಲ್ ಟಿಕೆಟ್ ನೋಡಿ ಲಾಗಿನ್ ಆಗಿ ಬಂದಿದ್ದರೆ ನೀವು ಬರೀಬೇಕಾಗುತ್ತೆ. ಓಕೆನಾ? ಇದೊಂದು ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರನ್ನು ನೋಡಿ. ಅಪ್ಲಿಕೇಶನ್ ನಂಬರು ತುಂಬ ಜನ ಕೇಳ್ತಿದ್ರಿ. ಸೊ ಅಪ್ಲಿಕೇಶನ್ ನಂಬರ್ ಮರ್ತೋಗಿದ್ದರೆ ಇವಾಗ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ, ಅದು ತೊಗೊಂಡ್ರೆ ಅದು ಓಪನ್ ಆಗೋಲ್ಲ. ಯಾಕಂದರೆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಆದರೆ ಟ್ರೈ ಮಾಡಿ, ಹುಡ್ಕಕ್ಕೆ ಟ್ರೈ ಮಾಡಿ, ನಾರ್ಮಲ್ ಮೆಸೇಜು ಬಂದಿರುತ್ತೆ ಅಪ್ಲಿಕೇಶನ್ ನಂಬರ್ದು. ಇಲ್ಲ ಅಂದರೆ KEದವರೇ ಅಪ್ಡೇಟ್ ಮಾಡ್ತಾರೆ. ನಿಮಗೆ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತೇಳಿ ಮೆಸೇಜ್ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಏನಿರುತ್ತೆ, ಅಪ್ಲಿಕೇಶನ್ ನಂಬರ್ ಇದ್ದೇ ಇರುತ್ತೆ. ಸೊ ನೀವು ಆವಾಗ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ನಾಳೆ ಏನು ಮಾಡಿ, KEದವರಿಗೆ ಕಾಂಟ್ಯಾಕ್ಟ್ ಮಾಡಿ. KE ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ, ಕಾಂಟ್ಯಾಕ್ಟ್ ಮಾಡಿ, ನಮ್ಮದು ಅಪ್ಲಿಕೇಶನ್ ನಂಬರ್ ಇಲ್ಲ, ಈ ಥರ ಏನು ಮಾಡಬೇಕು ಅಂತ ಕೇಳಿದರೆ ಅವರು ಸೊಲ್ಯೂಷನ್ ಕೊಡ್ತಾರೆ. ಅದರ್ವೈಸ್ ಅವರೇ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಅಥವಾ ನಾರ್ಮಲ್ ಮೆಸೇಜು ಬರುತ್ತೆ. ಅವ್ರು ಆಲ್ಮೋಸ್ಟ್ KEದವರು ವಾಟ್ಸಪ್ ಮೆಸೇಜ್ ಮಾಡ್ತಾರೆ, ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಯಾರೂ ವರಿ ಮಾಡ್ಕೋಬೇಡಿ, ಎಲ್ಲರೂ ಬರಿಬೇಕಿದು. HK ಮತ್ತು ನಾನ್ HKದವರು ಕಂಪಲ್ಸರಿ ಬರೀಲೇಬೇಕು. ಇಲ್ಲ ಅಂದರೆ ನಿಮ್ಮದು ನೆಕ್ಸ್ಟು ಹಾಲ್ ಟಿಕೆಟ್ ಬರಲ್ಲ. ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸಿಗೆ ಹಾಲ್ ಟಿಕೆಟೇ ಬರಲ್ಲ, ನೀವು ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದರೆ. ಯಾರು ಕಡ್ಡಾಯ ಕನ್ನಡ ಇದೆಯಲ್ಲ, ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಏನು ನಿಮ್ಮದು ಗೊತ್ತಾಗ್ತಿಲ್ಲಲ್ಲ, ಲಾಗಿನ್ ಆಗಿ ಚೆಕ್ ಮಾಡಿ ಹಾಲ್ ಟಿಕೆಟ್ ಬಂದಿರುತ್ತೋ ಇಲ್ವಾ ಅಂತೇಳಿ. ನಿಮಗೆ ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ ಅಲ್ಲಿ. ನಾ ಫಸ್ಟ್ 10th ಓದಿದ್ದೆ, PU ಓದಿದ್ದೆ. 10th ಓದಿಲ್ಲ ಅಥವಾ PU ಓದಿದ್ರೂ ಬರೆಯೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅವ್ರು ಎಲ್ಲನೂ ಹೇಳಿದ್ದಾರೆ. ಅವ್ರು ಹೆಂಗೆ ಹೇಳಿದ್ದಾರೆ ಅಂದರೆ 10th ಹೇಳಿದ್ದಾರೆ, ಆರ್ ಇಕ್ವಿಲೆಂಟ್ ಅಂತಲೂ ಹೇಳಿದ್ದಾರೆ. ಮತ್ತು ಹೈಯರ್ ಡಿಗ್ರಿಯಲ್ಲಿ PUCನೂ ಹೇಳಿದ್ದಾರೆ, ಆರ್ ಡಿಪ್ಲೊಮೊ ಹೇಳಿದ್ದಾರೆ. ಮತ್ತು ಇದ್ರ ಇಕ್ವಿಲೆಂಟು ಯಾವುದಿದ್ರು ಇದ್ದರೆ ಅದಕ್ಕೂ ಹೇಳಿದ್ದಾರೆ. ಸೊ ಎಲ್ಲ ಹೈಯರ್ ಡಿಗ್ರಿನೂ ಇದೆ, 10thಗೂ ಇದೆ. ನೀವು ಇಲ್ಲಿ ಯಾವುದರಲ್ಲೂ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರನಾ, ಥರ್ಡ್ ಲ್ಯಾಂಗ್ವೇಜ್ ಓದಿದರೆ ಇಲ್ಲ. ಇವೆರಡು ಲ್ಯಾಂಗ್ವೇಜ್ ಓದಿದರೆ ಇಲ್ಲ. ಆಲ್ರೆಡಿ VA ಲಾಸ್ಟ್ ಟೈಮ್ VA ಆಗಿತ್ತು, ಬರೆದಿರ್ತೀರ, ಬಟ್ ಪಾಸ್ ಆಗಿರಬೇಕು. ಅದನ್ನು ನೋಡ್ಕೊಳ್ಳಿ. ನೀವು ಮಾರ್ಕ್ಸ್ ನೋಡ್ಕೊಂಡಿರ್ತೀರ ಇಲ್ಲ ಗೊತ್ತಿಲ್ಲ. ಮಾರ್ಕ್ಸ್ ನೋಡಿಕೊಂಡು 50 ಮೇಲೆ ನಿಮ್ಮದು ಬಂದಿದ್ದರೆ ನೀವು ಪಾಸ್ ಆಗಿರ್ತೀರ. ನೀವು ಇಲ್ಲ ಪಾಸ್ ಆಗಿರಲಿಲ್ಲ ಅಂದರೆ ಮತ್ತೆ ಬರಿಬೇಕಾಗುತ್ತೆ. VA ಬರೆದಿದ್ದೀನಿ, ನಾನು ಬರೆಯೋದಿಲ್ಲ ಅಂತ ಕೇಳೋದಿಲ್ಲ. ನಿಮ್ಮದು ಮೋರ್ ದೆನ್ 50 ಅಥವಾ 50 ಬಂದ್ರೂ ಬರೆಯೋ ಅವಶ್ಯಕತೆ ಇಲ್ಲ. ಕಡಿಮೆ ಬಂದರೆ ಬರಿಬೇಕು. ಮತ್ತು ಹಾಲ್ ಟಿಕೆಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿನೂ ಹಾಕಿದ್ದೀನಿ ನೋಡಿ, ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಸ್ವಲ್ಪ ಜನ ಇವಾಗ ಓಪನ್ ಆಗೋಲ್ಲ, ಯಾಕಂದರೆ ಎಲ್ಲರೂ ಇವಾಗ ಬಿಟ್ಟಿದೆ, ಸಡನ್ನಾಗೆ ಆನ್ ಮಾಡಿರ್ತಾರೆ. ವೆಬ್ಸೈಟು ಸ್ವಲ್ಪ ಸ್ಲೋ ಆಗಿರುತ್ತೆ, ಎರರ್ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಟೈಮ್ ಇದೆಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಕನ್ನಡದ ಬಗ್ಗೆ ಕ್ಲಾರಿಟಿ ಇರಲಿ ನಿಮಗೆ. ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ನಿಮ್ಮ ಡೌಟ್ಸ್ಗೆ ಏನೇನಿದೆ, ಮತ್ತು ನಿಮ್ದು ಇನ್ನೂ ಏನಾದರೂ ಡೌಟ್ಸ್, ಪರ್ಸ್ನಲ್ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕ್ಬೋದು, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.